ವೆಲ್ಕಮ್ ಟು ಸ್ಟಡಿ ಮೇಡ್ ಈಸಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೇಡ್ ಈಸಿ ಚಾನೆಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಸ್ಟೇಟ್ ಲೆವೆಲ್ 3rd ಪ್ರಿಪ್ರೇಟ್ರಿ ಆಗಿದೆಯಲ್ವಾ, ನಿಮಗೆ ಆ ಒಂದು ಪ್ರಿಪ್ರೇಟ್ರಿಗೆ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನೀವು ಯಾವ್ಯಾವುದು ಕವರ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನೋ, ದಯವಿಟ್ಟು ಅದ್ರ ಮೇಲೆ ಗಮನ ಕೊಡಿ. ಅರ್ಥ ಆಯ್ತಾ? ನಾನು ಏನೇನು ಇಂಪಾರ್ಟೆಂಟ್ ಅಂತ ಹೇಳ್ತೀನೋ ದಯವಿಟ್ಟು ಅದನ್ನು ನೋಡ್ಕೋತಾ ಹೋಗಬೇಕಾಗುತ್ತೆ ತಾವೆಲ್ಲ ವಿದ್ಯಾರ್ಥಿಗಳು. ದ ಓಮ್ಸ್ ಲಾ ಇಸ್ ಗಿವನ್ ರಿಲೇಷನ್ ಬಿಟ್ವೀನ್, ನೋಡಿ ಸೆಕೆಂಡ್ ಕ್ವೆಶ್ಚನ್ ಅಬ್ಸರ್ವ್ ಮಾಡ್ತಿದ್ದೀರಾ, ದಟ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಚಾರ್ಜ್, electric current and the potential difference. Which one is the right answer? Option C is the right answer. ಹೌದಲ್ವಾ? Yes, option C is the right answer. ಸ್ವಲ್ಪ ಆನ್ಸರ್ನ ನೀವೇ ಮಾಡಬೇಕಾಗತ್ತೆ. ದ ಸೆಂಟರ್ ಆಫ್ ದ ಸ್ಪೆರಿಕಲ್ ಮಿರರ್ ಈಸ್ ಸೆಂಟರ್ ಆಫ್ ಕರ್ವೇಚರ್ ಆರ್ ರೇಡಿಯಸ್ ಆಫ್ ದ ಕರ್ವೇಚರ್ ಆರ್ ಅಪರ್ಚರ್ ಅಥವಾ ಪೋಲ್ ಅಂತ ಕರಿತೀವಿ. ದಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಹೌದಲ್ವಾ? ಎಸ್. ನೋಡಿ, ನಿಮಗೆ ಈ 2 ಚಾಪ್ಟರಿಂದ MCQಗಳಿರುತ್ತೆ, ದಯವಿಟ್ಟು ನೋಡ್ಕೋಬೇಕಾಗುತ್ತೆ ತಾವೆಲ್ಲ ವಿದ್ಯಾರ್ಥಿಗಳು. ಅರ್ಥ ಆಗ್ತಿದೆಯಾ? ಎಸ್, ನೋಡ್ತಾ ಹೋಗಿ. ಇನ್ನು ಯಾವುದಾದ್ರ ಮೇಲೆ ಕ್ವಶನ್ಗಳನ್ನ ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. 3rd ಅಂತೂ ಇದು ಇಂಪಾರ್ಟೆಂಟ್ ಕ್ವಶನ್ನು. ಈ ಥರದ್ರ ಮೇಲೆ ನಿಮ್ಮ ಫಿಸಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಸಿಟಿಲಿ ಇದೆಯಲ್ಲ, ಆ ಟೆಬ್ಲರ್ ಕಾಲಮ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದರಲ್ಲಿ 1-2 ಮಾರ್ಕಿನ ಕ್ವಶನ್ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಇಲ್ಲ 1 ಮಾರ್ಕ್ಸಿಗೆ ಒಂದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಹೇಳ್ತೀನಿ ನಾನು ಯಾಕೆ ಇಲ್ಲಿ ಫಸ್ಟು ನಿಮಗೆ ಇದ್ರ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತಲೂ ಹೇಳ್ತೀನಿ. ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ನೀವು ನೋಡ್ಕೋತಾ ಇರಬೇಕು. ಅರ್ಥ ಆಗ್ತಿದೆಯಾ? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕ್ವಶನ್ನು. ಎಸ್, ಲೆಟ್ಸ್ ಕಮ್ ಹಿಯರ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಹೈಪರ್ಮೆಟ್ರೋಫಿಯಾ. ಓಕೆ, ಹೈಪರ್ಮೆಟ್ರೋಫಿಯಾ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಹೈಪರ್ಮೆಟ್ರೋಫಿಯಾ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ವಾಟ್ ಈಸ್ ದ ಲಾಂಗ್ ಸೈಟ್ನೆಸ್ ಆಫ್ ದ ಹೈಪರ್ಮೆಟ್ರೋಫಿಯಾ ಆ್ಯಂಡ್ ಮೆನ್ಷನ್ ದ 2 ಕಾಸಸ್ ಫಾರ್ ದಿಸ್ ಡಿಫೆಕ್ಟ್. 3 ಟೈಪ್ಸ್ ಆಫ್ ಮಯೋಫಿಯಾಸ್ ಇದೆ. ಹೌದಾ? ಮಯೋಫಿಯಾ, ಹೈಪರ್ಮೆಟ್ರೋಫಿಯಾ. ಓಕೆ, ಆ ಮಯೋಫಿಯಾ ಬಗ್ಗೆ ಹೈ ಪ್ರಾಬ್ಲಮ್ಸ್ ಅಲ್ವಾ, ಅದೆಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳಿ ಮಕ್ಕಳ. ಅರ್ಥ ಆಗ್ತಿದೆಯಾ? ಕೆಲವೊಂದು ಟೈಮ್ 3 or 2 ಮಾರ್ಕ್ಸಿಗೆ, ಇಲ್ಲಿ 2 ಮಾರ್ಕರಲ್ಲಿ ಕೇಳಿದ್ದಾರೆ, ಕೆಲವೊಂದು ಟೈಮು 3 ಮಾರ್ಕರಲ್ಲೂ ಕೂಡ ಕೇಳ್ತಾರೆ ಆ ಪ್ರಶ್ನೆನ. ಅರ್ಥ ಆಗ್ತಿದೆಯಾ? ಈ ರೀತಿ ಪ್ರಶ್ನೆನೂ ಕೂಡ ಕೇಳೋ ಚಾನ್ಸಸ್ ಇದೆ. ದಯವಿಟ್ಟು ಈ ರೀತಿ ಪ್ರಶ್ನೆ ನಾನು ಏನು ಕೊಡ್ತೀನೋ ಇಲ್ಲಿ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಅಬ್ಸರ್ವ್ ಏನು ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಮೆನ್ಷನ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್, ನೋಡಿ ವಿಚ್ ಒನ್ ಈಸ್ ಕ್ಲಾಕ್ ವೈಸ್, ಯಾವುದು ಕ್ಲಾಕ್ ವೈಸ್ ಆಗಿ ಹೋಗ್ತಿರೋ ಅಂಥದ್ದು. ದಿಸ್ ಈಸ್ ಕ್ಲಾಕ್ ವೈಸ್. ಎಸ್, ಹೀಗೆ ಹೋಗ್ತಾ ಇದೆ. ದಿಸ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ಹೌದಲ್ವಾ? ಆ್ಯಂಟಿ ಕ್ಲಾಕ್ ವೈಸ್. ನಿಮಗೆ ಈ ಆ್ಯಂಟಿ ಕ್ಲಾಕ್ ವೈಸ್ ನೆನಪಿರಬೇಕು, ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದರಲ್ಲಿ ಯಾವ ರೀತಿ ಆಗ್ತಿದೆ ಅಂತ. ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಿದೆ. ದಟ್ ಈಸ್ ಮೆನ್ಷನ್ ಮಾಡಿ ಅಂತ ಕೇಳ್ತಿದೆ. ಸ್ಟೇಟ್ ದ ರೂಲ್ ದಟ್ ಹೆಲ್ಪ್ಸ್ ಟು ಡಿಸೈಡ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟ್. ಯಾವುದು? ನಿಮಗೆ ಫ್ಲೆಮಿಕ್ಸ್ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ತಮ್ ರೂಲ್ ಇದೆ. ಫ್ಲೆಮಿಕ್ಸ್ ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಇದೆ ಅಲ್ವಾ, ಅದ್ರ ಬಗ್ಗೆ ರೂಲ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ರೂಲ್ಸ್. ಒಂದಾದರೂ ರೂಲ್ಸ್ನ ಅದರಲ್ಲಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಓಕೆ, ಇನ್ನು ಕ್ವಶನ್ಗಳನ್ನ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡ್ಕೋಬೇಕು. ಅರ್ಥ ಆಯ್ತಾ? ನೋಡಿ, ಇಲ್ಲಿ ರೇ ಡಯಾಗ್ರಾಮ್ ನಿಮಗೆ ಕಾಣಿಸ್ತಿರ್ಬೋದು. ಈ ರೇ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟು. ಅದು ಯಾರಿಗಿನ್ನೂ ಅರ್ಥ ಆಗಿಲ್ಲ, ದಯವಿಟ್ಟು ನಾನು ಅದ್ರ ಮೇಲೆ ವಿಡಿಯೋ ಹಾಕ್ತೀನಿ, ದಯವಿಟ್ಟು ಅದನ್ನು ನೋಡ್ಕೋಬೇಕಾಗುತ್ತೆ ತಾವೆಲ್ಲ ವಿದ್ಯಾರ್ಥಿಗಳು. ಫಾರ್ 3 ಮಾರ್ಕ್ಸ್ 100% ಕ್ವೆಶನ್, ಅದು ಒಂದು ರೇ ಡಯಾಗ್ರಾಮ್ನ ಕೇಳ್ತಾರೆ. ಅರ್ಥ ಆಯ್ತಾ? ಯಾರಿಗೆ ಅರ್ಥ ಆಗಿಲ್ಲ, ನಾನು ಅದ್ರ ಮೇಲೆ ವಿಡಿಯೋನ ಹಾಕ್ತೀನಿ, ದಯವಿಟ್ಟು ಅದನ್ನು ಕೂಡ ನೋಡ್ಕೋತಾ ಇರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ದ ಡಿಸ್ಪರ್ಷನ್ ಆಫ್ ದ ಲೈಟ್. ಅದೇ ರೈನ್ಬೋ ಫಾರ್ಮೇಷನ್ ಹೇಗಾಗುತ್ತೆ, ಆಮೇಲೆ ಆ ಪ್ರಿಸಮ್ ಇದೆಯಲ್ಲ ಅದರಲ್ಲಿ ಹೇಗೆ ಲೈಟು ಒಂದು ವೈಟ್ ಲೈಟು ಎಂಟರ್ ಆದಾಗ ಇದು ಸ್ಪ್ಲಿಟ್ ಆಗಿ ಎ ಬ್ಯಾಂಡ್ ಆಫ್ ಕಲರ್ ಆಗುತ್ತಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನೀವು ಕಲ್ತ್ಕೋಬೇಕು. ಅರ್ಥ ಆಗ್ತಿದೆಯಾ? ಎಸ್. ಓಕೆ, ನೀವು ಕಲ್ತ್ಕೊಬೇಕು. ನೋಡಿ, ಎಸ್, ಈ ಥರ ಇದೆ. ಅಲ್ಲಿ ನಾನಿಲ್ಲಿ ನೀಟಾಗಿ ಬಿಡಿಸಿಲ್ಲ, ಬಟ್ ಇದನ್ನು ಕೂಡ ನೀವು ಕಲ್ತ್ಕೋಬೇಕಾಗುತ್ತೆ. ಹೇಗೆ ಸ್ಪೆಕ್ಟ್ರಮಲ್ಲಿ
ಯಾವ ರೀತಿ ಒಂದು ವೈಟ್ ಲೈಟ್ನ ಪಾಸ್ ಮಾಡಿದಾಗ ಏನಾಗುತ್ತೆ ಅಂತ, ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ಕಮಿಂಗ್ ಟು ದಿಸ್ ಒನ್, ವಾಟ್ ಈಸ್ ದ ತಿಂಡಲ್ ಎಫೆಕ್ಟ್? ದೇರ್ ಇಸ್ ನೋ, ಇಲ್ಲ ಅದು ನಿಮಗೆ ಒಟ್ಟು ತಿಂಡಲ್ ಎಫೆಕ್ಟ್ ಬಗ್ಗೆ ಯು ಕ್ಯಾನ್ ಲೀವ್ ಇಟ್. ಓಕೆ, ಎಕ್ಸ್ಪ್ಲೈನ್ ದ ಎಕ್ಸ್ಪೆರಿಮೆಂಟ್, ಶೋ ದಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. ನಿಮಗೆ ನಾಳೆ ಎಕ್ಸಾಮಲ್ಲಿ ಈ ಕ್ವಶನ್ ಬರ್ಬೋದು. ಈ ಎಕ್ಸ್ಪೆರಿಮೆಂಟ್ ಬಗ್ಗೆ ನಿಮ್ಮನ್ನು ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ಕಲ್ತ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅಂತ ಹಾಕ್ತೀನಿ, ಬಿಟ್ಟು ಹೋಗಬೇಡಿ ದಯವಿಟ್ಟು. ಇದನ್ನು 3 ಮಾರ್ಕರಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೇಳಬೇಕು, ಇಲ್ಲ ಈ ಪ್ರಶ್ನೆಯನ್ನು ಕೇಳೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್, ನೋಡ್ಕೊಂಡು ಹೋಗ್ತೀರಾ? ಎಸ್. law of reflection or law of state the law of refraction, state the law of reflection. ನೋಡಿ, ರಿಫ್ಲೆಕ್ಷನ್ನು ಇವೆರಡರಲ್ಲಿ ಯಾವುದಾದ್ರು ಒಂದು ಲಾನ ಕೇಳ್ತಾರೆ. ಸ್ಟೇಟ್ ದ ಲಾ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ ಆರ್ ಲಾ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ಇವೆರಡರಲ್ಲಿ ಒಂದು ಕೇಳ್ತಾರೆ, ಫಿಕ್ಸ್ಡ್ ಆಗಿರುತ್ತೆ. ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು, ಇದು ಇಲ್ಲ ಇದು. ಓಕೆ, ಎರಡರಲ್ಲಿ ಒಂದು ಬಂದೇ ಬರುತ್ತೆ. ನೆಕ್ಸ್ಟು ನೋಡಿ, ರಿಫ್ಲೆಕ್ಷನ್ ಇಲ್ಲಿ ಕೊಟ್ಟಿದ್ದಾನೆ, ಅಬ್ಸರ್ವ್ ಮಾಡಿ. ರಿಫ್ಲೆಕ್ಷನ್ ಇಲ್ಲಿ ಕೊಟ್ಟಿದ್ದಾನೆ. ಹಾಗಾದರೆ ಈ ಲೆಸನ್ ಮೇಲೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ದಯವಿಟ್ಟು ನೋಡ್ಕೊಂಡು ಹೋಗಬೇಕು. ನೋಡಿ, ಈ ರೀತಿ ಕೇಳ್ತಾನೆ, ಎ ಮ್ಯಾಗ್ನಿಫಿಕೇಷನ್ ಆಫ್ ಮಿರರ್ ಈಸ್ +1. ವಾಟ್ ಡಸ್ ಇಟ್ಸ್ ಮೀನ್ಸ್? ಮೆನ್ಷನ್ ದ ಟೈಪ್ ಆಫ್ ಮಿರರ್. ಓಕೆ, ಇದೇನು ಅಂತ ನೋಡಿ. ಇದು ಅಷ್ಟೇ, ಇದು ಇಂಪಾರ್ಟೆಂಟ್. ಇವೆರಡು ಕ್ವಶನ್ಗಳನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅರ್ಥ ಆಗ್ತಿದೆಯಾ? ಎಸ್, ಟೇಕ್ ಡೌನ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನಿಮಗೆ? ಎಲೆಕ್ಟ್ರಿಸಿಟಿ ಮೇಲೆ ನಿಮಗೆ ಪ್ರಾಬ್ಲಮ್ಗಳನ್ನ ಕೇಳ್ತಾರೆ. ಯಾರಿಗಾದ್ರೂ ಪ್ರಾಬ್ಲಮ್ ಸಪ್ರೇಟಾಗಿ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಓಕೆನಾ? ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕೆಮಿಸ್ಟ್ರಿಗೆ ಬರೋಣ ನಾವು. ದ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಟು ಫಾರ್ಮ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ is a endothermic reaction or exothermic or a displacement reaction or a redox reaction. ನೀವೇ ಇದಕ್ಕೆ ಉತ್ತರನ ಕಮೆಂಟಲ್ಲಿ ತಿಳಿಸಿ. ಓದಿದ್ದೀರಾ? ದಿಸ್ ಇಸ್ ಫಸ್ಟ್ ಲೆಸನಲ್ಲಿ ಇರೋವಂಥದ್ದು. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಇದನ್ನು ನೀವು ನೋಡ್ಕೋಬೇಕು. ಇದು ತುಂಬ ಸತಿ ರಿಪೀಟೆಡ್ ಆಗಿದೆ. ಓಕೆ, ನೆಕ್ಸ್ಟ್ ನಿಮ್ಮ ಪ್ರಿಪ್ರೇಟ್ರಿ 1ಅಲ್ಲೂ ಕೂಡ ಅದನ್ನು ಕೇಳಿದ್ದಾರೆ. ದ ಪ್ರಾಪರ್ಟಿ ಆಫ್ ದ ಕಾರ್ಬನ್ ಆಟಮ್ ಟು ಫಾರ್ಮ್ ಬಾಂಡ್ ವಿತ್ ದ ಅದರ್ ಆಟಮ್ ಟು ಫಾರ್ಮ್ ಎ ಲಾರ್ಜ್ ಮಾಲಿಕ್ಯೂಲ್, ದಟ್ ಈಸ್ ವಿ ಕಾಲ್ ಇಟ್ ಆ್ಯಸ್ ಅನ್ ವಿಚ್ ಒನ್? ದಟ್ ಈಸ್ ವಿ ಕಾಲ್ ಇಟ್ ಆ್ಯಸ್ ಅನ್ ಕ್ಯಾಟಿನೇಷನ್ ಅಂತ ಕರಿತೀವಿ. ಹೌದಾ? ದ ನೆಕ್ಸ್ಟ್ ಕ್ವೆಶನ್ ಇದರಲ್ಲಿ ನೋಡಿ, ವಾಟ್ ಈಸ್ ದ ರ್ಯಾನ್ಸಿಡಿಟಿ ಮತ್ತು ಕೊರೋಷನ್ ಮೇಲೆ ಕೇಳ್ತಾರೆ. ಕೊರೋಷನ್ನು ಇಲ್ಲ ರ್ಯಾನ್ಸಿಡಿಟಿ ಮೇಲೆ 3 ಮಾರ್ಕರ್ ಕ್ವಶನ್ನ ಕೇಳೋ ಚಾನ್ಸಸ್ ಇರುತ್ತೆ. ಇವೆರಡರಲ್ಲಿ ಒಂದು ಫಿಕ್ಸ್ಡ್ ಆಗಿರುತ್ತೆ. ಅರ್ಥ ಆಯ್ತಾ? 3 ಮಾರ್ಕ್ ಕ್ವಶನ್. ಇಲ್ಲಿ 1 ಮಾರ್ಕಿಗೆ ಕೊಟ್ಟಿದ್ದಾರೆ, ಬಟ್ ನಿಮಗೆ ಇದನ್ನು 3 ಮಾರ್ಕರಲ್ಲೂ ಕೇಳ್ತಾರೆ. ವಾಟ್ ಆರ್ ದ ಮೆಥಡ್ಸ್ ಟು ಪ್ರಿವೆಂಟ್ ದ ರ್ಯಾನ್ಸಿಡಿಟಿ ಆ್ಯಂಡ್ ಕೊರೋಷನ್ನ. ಓಕೆ, ಅದ್ರ ಮೇಲೆ ಕೇಳೋ ಚಾನ್ಸಸ್ಸು. ವಾಟ್ ಈಸ್ ದ ಆ್ಯಂಟಿ ಆ್ಯಸಿಡ್ ಈಸ್ ಮೋರ್ ದೆನ್ 7? ವಾಟ್ ಹ್ಯಾಪನ್? ಗಿವ್ ರೀಸನ್ ಅಂತ. ದ pH ವ್ಯಾಲ್ಯೂ ಆಫ್ ಎನ್ ಆ್ಯಂಟಿ ಆ್ಯಸಿಡ್ ಈಸ್ ಮೋರ್ ದೆನ್ 7. ಏನಾಗುತ್ತೆ? ಮೋರ್ ದೆನ್ಗಿಂತ 7 ಇದ್ದರೆ ದಟ್ ಈಸ್ ಬೇಸಿಕ್ ಇನ್ ಮೀಡಿಯಮ್. ಏನಂದರೆ ಇವಾಗ ಸಮ್ ಪೀಪಲ್ಗೆ ಯಾರಿಗೋ ಒಬ್ಬರಿಗೆ ಹೊಟ್ಟೆ ನೋವು ಬಂದಿದೆ ಅಂದರೆ, ಲೈಕ್ ಅವರು ಫುಡ್ನ ತಿಂದಿರ್ತಾರೆ, ಡೈಜೆಸ್ಟ್ ಆಗಿರಲ್ಲ. ಸೊ ಅವ್ರಿಗೆ ಏನಾಗುತ್ತೆ? ಆ್ಯಸಿಡಿಟಿ ಕಾಣಿಸ್ಕೊಳ್ಳುತ್ತೆ. ದಟ್ ಟೈಮ್ ದೇ ವಿಲ್ ಟೇಕ್ ಆ್ಯಂಟಿ ಆ್ಯಸಿಡ್ಸ್. ಲೈಕ್ ನೀವು ಏನು ಆ್ಯಸಿಡಿಟಿ ಆದಾಗ ಏನು ತೊಗೋತೀರ, ಆ ಒಂದು ಆ್ಯಸಿಡಿಟಿ ತೊಗೊಂಡು ಅದನ್ನು ಆ್ಯಸಿಡಿಟಿಗೆ ನೀವು ಸ್ವಲ್ಪ ಮೆಡಿಸಿನ್ಸ್ಗಳನ್ನ ತೊಗೋತೀರ. ಅಂಗಡೀಲಿ ಅಂಥದ್ದಾಗಿರುತ್ತೆ. ಆ ಥರ ಆ್ಯಂಟಿ ಆ್ಯಸಿಡ್ಸ್ ಅದು ಬೇಸ್ ಆಗಿರುತ್ತೆ ನಮಗೆ. ಆ ಬೇಸ್ನ ತೊಗೊಂಡಾಗ ವಾಟ್ ಹ್ಯಾಪನ್ ಅಂದರೆ ನ್ಯೂಟ್ರಲೈಸ್ ಮಾಡುತ್ತೆ ಆ್ಯಸಿಡ್ನ. ಬೇಸ್ ರಿಯಾಕ್ಟ್ ಆಗಿ ಏನಾಗುತ್ತೆ? ನ್ಯೂಟ್ರಲೈಸ್ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ದ ಕನ್ವರ್ಷನ್ ಆಫ್ ಎಥನಾಲ್ ಟು ಎಥನೋಯಿಕ್ ಆ್ಯಸಿಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಆಕ್ಸಿಡೇಷನ್ ರಿಯಾಕ್ಷನ್. ವೈ? ವೆರಿ 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 ಇಂಪಾರ್ಟೆಂಟ್ ಇವೆಲ್ಲ. ಅರ್ಥ ಆಗ್ತಿದೆಯಾ? ಇಂಪಾರ್ಟೆಂಟ್. ನೆಕ್ಸ್ಟು ಫಂಕ್ಷನಲ್ ಗ್ರೂಪ್ ಅಂದರೆ ಏನು ಅನ್ನೋದು ತುಂಬ ಇಂಪಾರ್ಟೆಂಟು. ನೇಮ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಪ್ರೊಪೆನಾಲ್ ಆ್ಯಂಡ್ ಹಲ್ದಿಹೈಡ್ ಆ್ಯಂಡ್ ಆಲ್ಕೋಹಾಲ್ ಇಲ್ಲಿರೋವಂಥದ್ದು. ನೋಡಿ, ಇಷ್ಟು ಈಸಿಯಾಗಿ ಹೇಳ್ಬೋದು.
the an atom or a group of an atom which determines the physical and chemical properties of the organic compound is called functional group ಅಂತ ಕರಿತೀವಿ. ಓಕೆ, ಅದು ಇಂಪಾರ್ಟೆಂಟು. ಇದು ಫಂಕ್ಷನಲ್ ಗ್ರೂಪ್ ಬಗ್ಗೆ ಕೇಳ್ತಾನೆ ಇರ್ತಾರೆ, ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳಿದೆ. ನೆಕ್ಸ್ಟು, ವಾಟ್ ಈಸ್ ದ ಸ್ಟ್ರಕ್ಚರಲ್ ಐಸೋಮೆರಿಸಮ್? ಸ್ಟ್ರಕ್ಚರಲ್ ಐಸೋಮೆರಿಸಮ್ ಮೀನ್ಸ್ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಟು ಏನು ಅದ್ರ ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಪ್ರಾಪರ್ಟಿ ಆಗಿರ್ಬೋದು, ಏನಂತ ಕರಿತೀವಿ, ದಟ್ ಈಸ್ ವಿ ಕಾಲ್ ಇಟ್ ಆಸ್ ನ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಐಸೋಮೆರಿಸಮ್, ಚೇಂಜ್ ಇನ್ ದ ಸ್ಟ್ರಕ್ಚರ್, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಇನ್ ದ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಬ್ಯೂಟೇನ್ ನೋಡಿ, ಬ್ಯೂಟೇನ್ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ಯಾವ ಥರ ಬರ್ಕೋತೀರಾ? 4 ಕಾರ್ಬನ್, ಹೌದಾ? ಓಕೆ, ದಿಸ್ ಈಸ್ ಒನ್ ಆಫ್ ದ ಸ್ಟ್ರಕ್ಚರ್. ಇನ್ನೊಂದು ಥರ ಯಾವ ಥರ ಸ್ಟ್ರಕ್ಚರ್ನ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಇನ್ನೊಂದು ಥರ ಯಾವ ಥರ ಮಾಡ್ತೀರಾ ಅಂದರೆ ಇಲ್ಲಿ ಎಷ್ಟಿದೆ ನೋಡಿ, ಈ ರೀತಿಯೂ ಕೂಡ ಮಾಡ್ಬೋದಾಗುತ್ತೆ. ನೀವು ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಾ? ಇದು ಸ್ಟ್ರಕ್ಚರ್ ಡಿಫ್ರೆಂಟ್, ಅದಕ್ಕೆ ಮಾಡಿ ಅಂತ ಅವ್ರು ಕೊಟ್ಟಿರೋದು. ಅಂದರೆ ಇದೆಲ್ಲ ಹೈಡ್ರೋಜನ್ ಇದೆ, ಇಲ್ಲಿಲ್ಲ. ನಾನು ಜಸ್ಟ್ ಅಲ್ಲಿ ನಿಮಗೆ ಆರೋಮರ್ಗಳು ತೋರಿಸಿ, ಇದೆಲ್ಲ ಹೈಡ್ರೋಜನ್ ಇಲ್ಲಿರುತ್ತೆ ಅಂತ. ಅರ್ಥ ಆಯ್ತಾ? ಬ್ಯೂಟೇನ್ ಅಂದರೆ ಏನು? ಫಾರ್ಮುಲಾ ದಟ್ ಈಸ್ CN. ಆಲ್ಕೇನ್ ಗೊತ್ತಲ್ಲ, CnH2n+2. ದಿಸ್ ಈಸ್ ಅಲ್ವಾ ಜನರಲ್ ಫಾರ್ಮುಲಾ ಫಾರ್ ಆಲ್ಕೇನ್, ರೈಟ್? ಓಕೆ, ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ. ಒನ್ ಆಫ್ ದ ಕ್ವೆಶನ್ ಈಸ್ ಫಿಕ್ಸ್ಡ್ ಆನ್ ದಿಸ್ ಲಿಟ್ಮಸ್ ಪೇಪರ್. ವಾಟ್ ಹ್ಯಾಪನ್ ವೆನ್ ಹೌ ಡೂ ಯು ಬ್ಲೂ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್ ಹೆಲ್ಪ್ ಟು ಡಿಟರ್ಮೈನ್ ದ ನೇಚರ್ ಆಫ್ ದ ಆ್ಯಸಿಡ್ ಆ್ಯಂಡ್ ಬೇಸ್? ನೋಡಿ ಹೇಗೆ ಅಂದರೆ, when the blue litmus paper is dipped in the acid, what happen? It does not turns to blue. When the litmus paper is dipped into the base, what happen? When blue litmus paper is dipped into the acid, ಏನಾಗುತ್ತೆ? ಅದು ಆ ಲಿಟ್ಮಸ್ ಪೇಪರು ಏನು ಚೇಂಜಸ್ ಆಗಲ್ಲ. ಬೇಸಿಗೆ ಹಾಕಿದಾಗ ಏನಾಗುತ್ತೆ? ವಾಟ್ ಹ್ಯಾಪನ್ ವೆನ್ ದ ಲಿಟ್ಮಸ್ ಪೇಪರ್ ಇಸ್ ಡಿಪ್ಡ್ ಇನ್ ಟು ದ ಬೇಸ್, ವಾಟ್ ಹ್ಯಾಪನ್? ಇಟ್ ಟರ್ನ್ಸ್ ಟು ಬ್ಲೂ ಟರ್ನ್ ಆದರೆ ದೆನ್ ಇಟ್ ಈಸ್ ಕಾಲ್ಡ್ ಬ್ಲೂ ಅಂತ. ಅಂದರೆ ಏನಾಗಿರುತ್ತೆ? ಅದು ಬೇಸ್ ಆಗಿರುತ್ತೆ ಅಂತ. ಅದೇ ಏನಾದರೂ ನಾವು ಆ್ಯಸಿಡಲ್ಲಿ ಲಿಟ್ಮಸ್ ಪೇಪರ್ ಹಾಕಿದಾಗ ರೆಡ್ ಕಲರಿಗೆ ಬಂತು ಅಂದರೆ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಏನಂತ ಕರಿತೀವಿ? ಆ್ಯಸಿಡ್ ಅಂತ ಕರಿತೀವಿ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆ್ಯಂಡ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು ಮಕ್ಕಳ. ಇವೆಲ್ಲ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ದಯವಿಟ್ಟು ನೋಡ್ಕೊಂಡು ಹೋಗಬೇಕಾಗುತ್ತೆ. ದ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ನಾನು ನಿಮಗೆ ಹೇಳ್ತೀನಿ. ಬರ್ನಿಂಗ್ ಆಫ್ ಅ ನ್ಯಾಚುರಲ್ ಗ್ಯಾಸ್ ಮೀನ್ಸ್ ಮೀಥೇನು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ನು ಏನಾಗುತ್ತೆ? CH3+CO2, ಹೌದಾ? ಫಾರ್ಮ್ ಆಗುತ್ತೆ. ಎಸ್, ಈ ರೀತಿ ಏನಾಗುತ್ತೆ? ಫಾರ್ಮ್ ಆಗುವಂಥದ್ದಾಗಿರುತ್ತೆ. ಇದ್ರ ಬಗ್ಗೆ ದೆನ್ ಪೊಟ್ಯಾಷಿಯಮ್ ಇಸ್ ರಿಯಾಕ್ಟ್ ವಿತ್ ಪೊಟ್ಯಾಷಿಯಮ್ಮು ರಿಯಾಕ್ಟ್ ಆಗ್ತಾ ಇರಬೇಕಾದ್ರೆ ಏನು ವಾಟರ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ಅದು ಮೆಟಲ್ಸಲ್ಲಿ ಬರುತ್ತೆ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ. ಐರನ್ ರಿಯಾಕ್ಟ್ ವಿತ್ ಅ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ವಾಟ್ ಹ್ಯಾಪನ್? ಐರನ್ ಅಂದರೆ Fe+SO4. ವಾಟ್ ಹ್ಯಾಪನ್? FeSO4 ತಾನೇ ಫಾರ್ಮ್ ಆಗೋದು. ಇದನ್ನೇ ನೀವು ಬರಿಬೇಕಾಗಿರೋದಲ್ಲಿ ಏನಿಲ್ಲ. CO ಅಂದರೆ ಏನಾಗುತ್ತೆ? ಕಾಪರ್ನ ಡಿಸ್ಪ್ಲೇಸ್ ಮಾಡಿ ಏನಾಗುತ್ತೆ? FeSO4 ಆಗುತ್ತೆ. ರಿಯಾಕ್ಷನ್ಗಳನ್ನ ತಿಳ್ಕೊಂಡಿರಬೇಕು ಮಕ್ಕಳ. ಇದು ಫಸ್ಟ್ ಲೆಸನ್ದಾಗಿದೆ. ಅರ್ಥ ಆಗ್ತಿದೆಯಾ? ಯಾರಿನ್ನ ರಿಯಾಕ್ಷನ್ಗಳನ್ನ ಕಲ್ತಿಲ್ಲ ದಯವಿಟ್ಟು ಕಲೀರಿ. ನೋಡಿ, ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಮೆಟಲ್ ಸ್ಟೀಮ್ ಆ್ಯಕ್ಷನ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆಗಿರೋವಂಥದ್ದು. ನೋಡಿ, ಆ ನಾನ್ ಮೆಟಲಲ್ಲಿ ಇರೋವಂಥದ್ದು ಅದ್ರ ಮೇಲೆ ಡಯಾಗ್ರಾಮ್ ಕೇಳೋ ಚಾನ್ಸಸ್ ಇರುತ್ತೆ. ಈ ಥರ ನೀವೇ ಮೆನ್ಷನ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್. ನೀವು ಅದನ್ನು ಅಟೆಂಡ್ ಮಾಡಲಿಲ್ಲ ಅಂದರೂ ವಾಟ್ ಟೈಪ್ ಆಫ್ ದ ಕೆಮಿಕಲ್ ರಿಯಾಕ್ಷನ್, ನೋಡಿ ಇದ್ರ ಮೇಲೆ ಈ ಥರ 3 ಮಾರ್ಕ್ಸ್, ಇದು ಫಸ್ಟ್ ಲೆಸನ್ದು ಈ ಥರ ಕೇಳ್ತಾರೆ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ.
What happen when barium chloride solution is react with the aluminum sulfate solution? Write the balance chemical equation and what type of the reaction? Combination, displacement, double displacement, ಈ ರೀತಿ ಕೇಳ್ತಿದ್ದಾರೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈ ರೀತಿಯೂ ಕೂಡ ಕ್ವಶನ್ಗಳನ್ನ ಕೇಳ್ತಾರೆ. ಓಕೆ, ಬ್ಯಾಲೆನ್ಸು ಮಾಡಬೇಕು, ಈಕ್ವೇಷನ್ನು ಬರಿಬೇಕು ಅಂತ. ಬ್ಯಾಲೆನ್ಸಿಂಗ್ ಕೇಳಿದ್ರೆ ಈ ರೀತಿ ಕೇಳೋ ಚಾನ್ಸಸ್ಸು ಕೂಡ ಇರುತ್ತೆ ಫಾರ್ 3 ಮಾರ್ಕ್. ಓಕೆ, ಇದನ್ನು ಅಟೆಂಡ್ ಮಾಡ್ಬೋದು. ಈ ರೀತಿದಂತೂ ಫಿಕ್ಸ್ಡ್, ಇದ್ರ ಮೇಲೆ ಫಿಕ್ಸು. ಈ ಥರ ಕ್ವಶನ್ ಫಿಕ್ಸು. ನೀವು ಯಾವ್ದಾರ ನೋಡ್ಕೋಬೇಕು. ನಾನು ಏನೇನು ಇಂಪಾರ್ಟೆಂಟ್ ಅಂತ ಹೇಳ್ತೀನೋ ಅಲ್ಲೇ ಕೊಡ್ತಾರೆ ಕ್ವಶನ್, ಏನು ಚೇಂಜ್ ಮಾಡಲ್ಲ. You provide the substance NaOH, CaOH, H2 chlorine. Which material will be chosen? Prepare the bleaching powder. Write the chemical name and molecular formula for bleaching powder and mention the 2 uses. Which one? That is calcium hydroxide ನ ಯೂಸ್ ಮಾಡುವಂಥದ್ದಾಗಿರುತ್ತೆ. ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ. ಇದು ಕೂಡ ಈಸಿ ಆಗಿದೆ, ಅಟೆಂಡ್ ಮಾಡ್ಬೋದು. ಎಂತೆಂತ ಅದನ್ನು ಇಂಡಸ್ಟ್ರೀಸಲ್ಲಿ, ಕಾಟನ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಇಟ್ ಯೂಸ್ ಟು ಫ್ರೀ ದ ಜಮ್ಸ್ ಫ್ರಮ್ ದ ಡ್ರಿಂಕಿಂಗ್ ವಾಟರ್. ಫ್ರೀ ಫ್ರಮ್ ದ ಜಮ್ಸ್ ಫ್ರಮ್ ದ ಡ್ರಿಂಕಿಂಗ್ ವಾಟರ್. ಎಸ್, ನೋಡಿ, ನಿಮಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಲ್ಲಿ ಸೋಡಿಯಂ ಕ್ಲೋರೈಡ್ ಆರ್ ಮೆಗ್ನೀಷಿಯಂ ಕ್ಲೋರೈಡ್ನ ಕೇಳೋ ಚಾನ್ಸಸ್ ಇರುತ್ತೆ. NaCl ಅಥವಾ MgCl2 ಇವೆರಡರಲ್ಲಿ ಯಾವುದಾದ್ರು ಈ ಥರ ಪ್ರಶ್ನೆನ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಎಕ್ಸ್ಪ್ಲೈನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಮೆಟೀರಿಯಲ್ zinc metal from its sulfide ore. ವೆರಿ ವೆರಿ ಇಂಪಾರ್ಟೆಂಟ್. ಈಗ ಏನೇನು ಹೇಳಿದ್ದೀನೋ ಇದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟ್, ಸಾರಿ, ವೆರಿ ಇಂಪಾರ್ಟೆಂಟ್. ದ ಪ್ಲಾಸ್ಮೋಡಿಯಮಲ್ಲಿ ಯಾವ ಒಂದು ಟೈಪ್ ಆಫ್ ರೀಪ್ರೊಡಕ್ಷನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ದಿಸ್ ಈಸ್ ನೆಕ್ಸ್ಟು ಇದ್ರ ಮೇಲೆ ಕೇಳೋ ಅಂಥದ್ದು, ಇದು ಏನು ರಿಲೀಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಲ್ಯಾಕ್ಟಿಕ್ ಆ್ಯಸಿಡ್ ಈಸ್ ಅ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಮಸಲಲ್ಲಿ ಏನು ರಿಲೀಸ್ ಆಗುತ್ತೆ? ಲ್ಯಾಕ್ಟಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ. ಪ್ಲಾಸ್ಮೋಡಿಯಮಲ್ಲಿ ಆಗೋವಂಥದ್ದು ಯಾವುದು? ಬಡ್ಡಿಂಗ್ ಆರ್ ಫ್ರ್ಯಾಗ್ಮೆಂಟೇಷನ್ ಆರ್ ವೆಜಿಟೇಟಿವ್ ಪ್ರೊಪಗೇಷನ್. ವೆಜಿಟೇಟಿವ್ ಪ್ರೊಪಗೇಷನಾ? ನೋ, ಫ್ರ್ಯಾಗ್ಮೆಂಟೇಷನ್. ಹೌದಲ್ವಾ? ಎಸ್, ಫ್ರ್ಯಾಗ್ಮೆಂಟೇಷನ್ ಈಸ್ ಅ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ನ 3 ಮಾರ್ಕರಲ್ಲೂ ಆ ಡಯಾಗ್ರಾಮ್ ಕೇಳ್ತಾರೆ, ಅಥವಾ ಡಯಾಗ್ರಾಮ್ ಬೇಸ್ಮೆಂಟ್ 1 ಕ್ವಶನ್ ಫಿಕ್ಸ್ ಆಗಿದ್ದೇ ಇರುತ್ತೆ. ಅರ್ಥ ಆಯ್ತಾ? ಇದು ಫಿಕ್ಸ್ಡ್. ನೆಕ್ಸ್ಟ್, fertilization egg is possible only in both structure. Not fertilization egg is possible only in the bee. No, fertilization of egg is possible only in option C is the right answer. ಮಕ್ಕಳ, ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಇದರಲ್ಲಿ ಮಾತ್ರ ಆಗುವಂಥದ್ದು. ನೋಡಿ, ಇಲ್ಲಿ ಆಲ್ರೆಡಿ ಇದನ್ನು ಕಟ್ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಾ? ಇಲ್ಲಿ ಫಲೋಪಿಯನ್ ಟ್ಯೂಬ್ ಅಂತ ಇರುತ್ತೆ. ಆ ಫಲೋಪಿಯನ್ ಟ್ಯೂಬ್ನ ಏನು ಮಾಡಿರ್ತಾರೆ? ಕಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ಎಗ್ ರಿಲೀಸ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಏನಾಗಲ್ಲ, ಎಗ್ ರಿಲೀಸ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರ ಮೇಲೂ ಕ್ವಶನ್ಗಳನ್ನ ಕೇಳ್ತಾರೆ. ನೋಡಿ, ಇಲ್ಲಿಂದ ಯಾವುದೇ ಒಂದು ಈ ಫಲೋಪಿಯನ್ ಟ್ಯೂಬ್ ಇದೆಯಲ್ಲ, ಈ ಟ್ಯೂಬ್ನ ನಾವೇನಾದ್ರು ಕಟ್ ಮಾಡಿದ್ರೆ, ಇಫ್ ಐ ಯೂಸ್ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಾಟ್ ಎನಿ ಎಗ್ ಈಸ್ ನಾಟ್ ರಿಲೀಸ್ ಹಿಯರ್. ಓಕೆ, ಯಾವುದೇ ಒಂದು ಹೆಗ್ಗು ರಿಲೀಸ್ಡ್ ಆಗಲ್ಲ. ಇಲ್ಲಿ ಹೆಗ್ ರಿಲೀಸ್ಡ್ ಆಗಿ ಏನಾಗುತ್ತೆ? ಇಟ್ ವಿಲ್ ಯೂಟರಸ್ಸಿಗೆ ಬೀಳೋವಂಥದ್ದು. ಆಗ ಅದು ಹೋಗಿ ಅಟ್ಯಾಚ್ಡ್ ಆಗಿ ಏನಾಗುತ್ತೆ? ಫೀಟಸ್ ಆಗಿ ಡೆವಲಪ್ ಆಗುವಂಥದ್ದು ಆಗುತ್ತೆ. ಅರ್ಥ ಆಗ್ತಿದೆಯಾ? ಲೈಕ್ ನೀವು ತಿಳ್ಕೊಬೇಕಿದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಎಸ್, ನೆಕ್ಸ್ಟು ಸ್ಟೊಮ್ಯಾಟೊ ಡಯಾಗ್ರಾಮ್. ಅರ್ಥ ಆಯ್ತಾ? ಅದ್ರ ಮೇಲೆ ಕೇಳ್ತಾರೆ. ಸ್ಟೊಮ್ಯಾಟೊ ಡಯಾಗ್ರಾಮ್ನು ಕೂಡ ಕೇಳ್ತಾರೆ. ಓಕೆ, ನಿಮಗೆ ಬಿಡ್ಸೋಕ್ಕೆ ಬರಬೇಕು. ಓಕೆ, ನಾನಿಲ್ಲಿ ಕರೆಕ್ಟಾಗಿ ಬಿಡಿಸಿಲ್ಲ, ದಯವಿಟ್ಟು ನೀವು ಕರೆಕ್ಟಾಗಿ ಬಿಡಿಸ್ಕೊಳ್ಳಿ. ಓಕೆ, ಕ್ಲೋಸ್ಡ್ ಮತ್ತು ಇಲ್ಲಿ ಓಪನ್ ಸ್ಟೊಮ್ಯಾಟೊ ಎರಡೂ ನೋಡ್ಕೋಬೇಕು. ಓಪನ್ ಆ್ಯಂಡ್ ಕ್ಲೋಸ್ಡ್ ಸ್ಟೊಮ್ಯಾಟೊ ಎರಡೂ ನೋಡ್ಕೊಳ್ಳಿ. 1 ಡಯಾಗ್ರಾಮ್ನ ಕೇಳ್ತಾರೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಲೀಡ್ಸ್ ಟು ಮೋರ್ ವೇರಿಯೇಷನ್. ವೈ?
ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ವೇರಿಯೇಷನ್ಸ್ ಆಗೇ ಆಗುತ್ತೆ. ಹೌದು, ತಂದೆಯಲ್ಲಿರುವಂಥದ್ದು ಅಥವಾ ಮದರಲ್ಲಿರುವಂಥದ್ದು. ಬಿಕಾಸ್ ಈಗ ಹೇರ್ ಆಗಿರ್ಬೋದು ನೋಡಿ, ತಂದೆಗಿರುವಂಥ ಹೇರು ಮಕ್ಕಳಿಗೂ ಕೂಡ ಅದೇ ಬಣ್ಣದಲ್ಲೇ ಬರುತ್ತೆ. ತಾಯಿಗೆ ಕರ್ಲಿ ಹೇರ್ ಇದ್ದರೆ ಮಗುಗೂ ಕೂಡ ಕರ್ಲಿ ಹೇರ್, ಆ ಥರ ಅಂದರೆ ಇಬ್ಬರಿಂದ ಒಂದು ವೇರಿಯೇಷನ್ ಆಗುವಂಥದ್ದು. ಓಕೆ, ಯೂಸ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಶುಡ್ ಬಿ ಮಿನಿಮೈಸ್ಡ್. ವೈ? ದಿಸ್ ಈಸ್ ಎನ್ವೈರ್ಮೆಂಟ್, ಅವರ್ ಎನ್ವೈರ್ಮೆಂಟಿಗೆ ರಿಲೇಟೆಡ್ ಆಗಿರೋವಂಥ ಕ್ವಶನ್ ಆಗಿರುತ್ತೆ. ಎನ್ವೈರ್ಮೆಂಟ್, ಓಕೆ, ಅದ್ರ ಮೇಲೆ ಕೇಳಿರೋವಂಥ ಕ್ವಶನ್. ನೆಕ್ಸ್ಟು ಓಝೋನ್ ಮೇಲೆ ಕೇಳ್ತಾರಪ್ಪ. ವೆರಿ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್, ವೆರಿ 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 ಇಂಪಾರ್ಟೆಂಟ್. ನೋಡಿ, ಇದು ಆ ಲೆಸನಿಗೆ ರಿಲೇಟೆಡ್ ಆಗಿರೋದೆ. ನಿಮಗೆ ಇಲ್ಲಿ ಅಪ್ಲಿಕೇಶನ್ ಕ್ವಶನ್ ಟೈಪ್ ಆಫ್ ಕ್ವಶನ್ ಕೇಳಿದ್ದಾರೆ. ಏನು ಅಪ್ಲಿಕೇಶನ್ ಕ್ವಶನ್ ಟೈಪ್ ಆಫ್ ಕ್ವಶನ್ಸ್ ಇದೆಲ್ಲ. ಓಕೆ, ಈ ಗಿವನ್ ಎಕ್ಸಾಂಪಲ್ ಫಾರ್ ದ ಫುಡ್ ಚೈನ್ ಅಕ್ವಾಟಿಕ್ ಎಕೋಸಿಸ್ಟಮ್, ಇಫ್ ದೇರ್ ವಾಸ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಆರ್ಗ್ಯಾನಿಸಮ್ ಇನ್ ದ ಥರ್ಡ್ ಟ್ರೋಪಿಕ್ ಲೆವೆಲ್, how does this affect on the food chain? This is application type question. I will explain in the ಈ ಲೆಸನ್ನ ಮಾಡಬೇಕಾದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ವೈಲ್ ಎಕ್ಸ್ಪ್ಲೈನಿಂಗ್ ದಿಸ್ ಲೆಸನ್ ಐ ವಿಲ್ ಟೀಚ್ ಯು, ಓಕೆ, ಲೇಟರ್. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು, ಇದ್ರ ಮೇಲೆ ನಿಮಗೆ ಕೇಳ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಚಕ್ಕರ್ ಬೋರ್ಡು ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದಾಗಿರುತ್ತೆ. ನೀವು ನೋಡ್ಕೋಬೇಕಾಗುತ್ತೆ. ಚಕ್ಕರ್ ಬೋರ್ಡ್ ಮೇಲೆ ಪ್ರಶ್ನೆಗಳು ಬರುತ್ತೆ. ಅದು ಯಾರಿಗೆ ಅರ್ಥ ಆಗಿಲ್ಲ ದಯವಿಟ್ಟು ಅದನ್ನು ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡಾಕ್ತೀನಿ, ನೋಡ್ಕೋಬೋದು. ದ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿದೆ. ಆ್ಯಂಡ್ ಮೆಂಡಲೀವ್ ಎಕ್ಸ್ಪೆರಿಮೆಂಟ್, ಹೌ ದಟ್ ಪೇರೆಂಟ್ ಟ್ರೇಡ್ ಆರ್ ಇನ್ಹೆರಿಟೆಂಟ್ ಇಂಡಿಪೆಂಡೆಂಟ್ ಟು ದ ಆಫರಿಂಗ್ಸ್ ಆಫ್ ದ ನೆಕ್ಸ್ಟ್ ಜನ್ರೇಷನ್. ಇದನ್ನು ಕೆಲವೊಂದು ಟೈಮ್ ಕೇಳ್ತಾರೆ, ಏನಾದ್ರು ಪೇಪರ್ನ ಟಫ್ ಮಾಡಬೇಕು ಅಂದರೆ. ಆ್ಯಂಡ್ ದಿಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ ರೋಲ್ ಆಫ್ ಇನ್ಸುಲಿನ್, ಈಸ್ಟ್ರೋಜನ್, ಥೈರಾಕ್ಸಿನ್ ಹಾರ್ಮೋನ್ ಇನ್ ಅವರ್ ಬಾಡಿ? ಏನು ರೋಲ್, ಅದು ಏನಕ್ಕೆ ಯೂಸ್ ಮಾಡ್ತಾರೆ? ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಮೋಸ್ಟ್ ಆಫ್ ದ ಟೈಮ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಐ ವಿಲ್ ಎಕ್ಸ್ಪ್ಲೈನ್, ಓಕೆ. ಕ್ರಾಸ್ ಪಾಲಿನೇಷನ್ ಅಂದರೆ ಏನು? ಓಕೆ, ಆಮೇಲೆ ವಾಟ್ ಆರ್ ದ ಚೇಂಜಸ್? ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್. ಅರ್ಥ ಆಗ್ತಿದೆಯಾ? ಇದು ಪ್ರೀವಿಯಸ್ ಇಯರ್ ಕ್ವಶನ್ಸು, ದಯವಿಟ್ಟು ನೋಡ್ಕೋಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ಅಬ್ಸರ್ವ್ ಮಾಡಿ, ಬ್ರೈನ್ನ ಕೊಡೋ ಚಾನ್ಸಸ್ ಜಾಸ್ತಿ ಇದೆ ನಿಮಗೆ. ವೆರಿ ಇಂಪಾರ್ಟೆಂಟಾಗಿ ಬ್ರೈನ್ನ 4 ಮಾರ್ಕರಲ್ಲಿ ಕೇಳ್ತಿದ್ದಾರೆ. ಇತ್ತೀಚೆಗೆ ನಿಮಗೆ 4 ಮಾರ್ಕರಾಗಿ ಕೇಳ್ತಿರೋ ಅಂಥದ್ದು. ನೋಡಿ, ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ ನಿಮಗೆ. ಫಸ್ಟ್ ಲೆಸನ್ನು ಏನು ಲೈಫ್ ಪ್ರೋಸೆಸ್ಸಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಇದೆ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಡಬಲ್ ಸರ್ಕ್ಯುಲೇಷನ್ನು, ಆಮೇಲೆ ಡೈಜೆಷನ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಅಂತೂ ವೆರಿ ಇಂಪಾರ್ಟೆಂಟ್. ಅಲ್ಲಿ ಏನೇನಿದೆಯೋ ಎಲ್ಲನೂ ನೀಟಾಗಿ ತಿಳ್ಕೊಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಡಿಫ್ರೆನ್ಸ್ ಬಿಟ್ವೀನ್ ಝೈಲಮ್ ಆ್ಯಂಡ್ ಫ್ಲೋಯಮ್, ಈಸಿ ಅಲ್ವಾ? ಬರಿತೀರಾ ನೀವು ಅದನ್ನ ಕೇಳಿದ್ರೆ? ಎಸ್, ಇಟ್ ಈಸ್ ರೈಟ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.